ಎಲ್ಲರಿಗೂ ನಮಸ್ಕಾರ. ಇಂದು ಗಗನಯಾತ್ರಿಗಳ ಬಗ್ಗೆ ಕಲಿಯುವಿರಿ. ಗಗನಯಾತ್ರಿ ತರಬೇತಿಯು ಸಮಗ್ರ ಮತ್ತು ಕಠಿಣ ಪ್ರಕ್ರಿಯೆಯಾಗಿದ್ದು, ಅದು ಬಾಹ್ಯಾಕಾಶ ಪ್ರಯಾಣ ಮತ್ತು ಬಾಹ್ಯಾಕಾಶ ನಡಿಗೆಯ ವಿಪರೀತ ಪರಿಸ್ಥಿತಿಗಳಿಗೆ ವ್ಯಕ್ತಿಗಳನ್ನು ಸಿದ್ಧಪಡಿಸುತ್ತದೆ. ತರಬೇತಿ ಪ್ರಕ್ರಿಯೆಯ ಕೆಲವು ವಿವರಗಳು ಇಲ್ಲಿವೆ. 1. ಶಾರೀರಿಕ ಕಂಡೀಷನಿಂಗ್. ಗಗನಯಾತ್ರಿಗಳು ಬಾಹ್ಯಾಕಾಶ ಪ್ರಯಾಣದ ಭೌತಿಕ ಬೇಡಿಕೆಗಳನ್ನು ತಡೆದುಕೊಳ್ಳಬಲ್ಲರು ಎಂದು ಖಚಿತಪಡಿಸಿಕೊಳ್ಳಲು ದೈಹಿಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು. ಅವರು ತಮ್ಮ ಫಿಟ್ನೆಸ್ ಮಟ್ಟವನ್ನು ಕಾಯ್ದುಕೊಳ್ಳಲು ಊಟ, ಈಜು ಮತ್ತು ವೇಟ್ಲಿಫ್ಟಿಂಗ್ನಂತಹ ನಿಯಮಿತ ವ್ಯಾಯಾಮದಲ್ಲಿ ತೊಡಗುತ್ತಾರೆ. 2. ಮೂಲ ತರಬೇತಿ. ಗಗನಯಾತ್ರಿಗಳು ಪ್ರೊಪಲ್ಷನ್, ಲೈಫ್ ಸಪೋರ್ಟ್ ಮತ್ತು ಸಂವಹನ ಸೇರಿದಂತೆ ಬಾಹ್ಯಾಕಾಶ ನೌಕೆ ವ್ಯವಸ್ಥೆಗಳ ಬಗ್ಗೆ ಕಲಿಯುತ್ತಾರೆ. ಅವರು ಬಾಹ್ಯಾಕಾಶ ಪ್ರಯಾಣದ ತತ್ವಗಳನ್ನು ಅರ್ಥಮಾಡಿಕೊಳ್ಳಲು ಖಗೋಳಶಾಸ್ತ್ರ, ಭೌತಶಾಸ್ತ್ರ ಮತ್ತು ಗಣಿತವನ್ನು ಅಧ್ಯಯನ ಮಾಡುತ್ತಾರೆ. 3. ಬಾಹ್ಯಾಕಾಶ ನೌಕೆ ವ್ಯವಸ್ಥೆಗಳ ತರಬೇತಿ. ಗಗನಯಾತ್ರಿಗಳು ಅದರ ವ್ಯವಸ್ಥೆಗಳು, ಉಪಕರಣಗಳು ಮತ್ತು ಉಪಕರಣಗಳನ್ನು ಒಳಗೊಂಡಂತೆ ಅವರು ಹಾರುವ ನಿರ್ದಿಷ್ಟ ಬಾಹ್ಯಾಕಾಶ ನೌಕೆಯ ಬಗ್ಗೆ ಕಲಿಯುತ್ತಾರೆ. ಅವರು ಸಿಮ್ಯುಲೇಷನ್ಗಳು ಮತ್ತು ತರಬೇತಿ ಅವಧಿಗಳಲ್ಲಿ ಬಾಹ್ಯಾಕಾಶ ನೌಕೆಯನ್ನು ನಿರ್ವಹಿಸುವುದನ್ನು ಅಭ್ಯಾಸ ಮಾಡುತ್ತಾರೆ. 4. ಸ್ಪೇಸ್ವಾಕ್ ತರಬೇತಿ. ಗಗನಯಾತ್ರಿಗಳು ಬಾಹ್ಯಾಕಾಶ ನಡಿಗೆಗಳನ್ನು ಇವಿಎ ನಿರ್ವಹಿಸುವ ಕಾರ್ಯವಿಧಾನಗಳು ಮತ್ತು ತಂತ್ರಗಳ ಬಗ್ಗೆ ಕಲಿಯುತ್ತಾರೆ. ಅವರು ಈಜುಕೊಳಗಳು ಮತ್ತು ವರ್ಚುವಲ್ ರಿಯಾಲಿಟಿ ಪರಿಸರದಲ್ಲಿ ಬಾಹ್ಯಾಕಾಶ ನಡಿಗೆಯನ್ನು ಅಭ್ಯಾಸ ಮಾಡುತ್ತಾರೆ. 5. ತುರ್ತು ತರಬೇತಿ. ಗಗನಯಾತ್ರಿಗಳು ತುರ್ತು ಪ್ರಕ್ರಿಯೆಗಳ ಬಗ್ಗೆ ತಿಳಿದುಕೊಳ್ಳುತ್ತಾರೆ. ಉದಾಹರಣೆಗೆ ಬೆಂಕಿ, ಖಿನ್ನತೆ ಮತ್ತು ಸಿಸ್ಟಮ್ ವೈಫಲ್ಯಗಳನ್ನು ಎದುರಿಸುವುದು. ಅವರು ಸಿಮ್ಯುಲೇಷನ್ಗಳು ಮತ್ತು ತರಬೇತಿ ಅವಧಿಗಳಲ್ಲಿ ತುರ್ತು ಸನ್ನಿವೇಶಗಳನ್ನು ಅಭ್ಯಾಸ ಮಾಡುತ್ತಾರೆ. 6. ಮಾನಸಿಕ ಮೌಲ್ಯಮಾಪನ. ಗಗನಯಾತ್ರಿಗಳು ಬಾಹ್ಯಾಕಾಶ ಪ್ರಯಾಣಕ್ಕಾಗಿ ಅವರ ಮಾನಸಿಕ ಸಾಮರ್ಥ್ಯವನ್ನು ನಿರ್ಣಯಿಸಲು ಮಾನಸಿಕ ಮೌಲ್ಯಮಾಪನಗಳಿಗೆ ಒಳಗಾಗುತ್ತಾರೆ. ಅವರು ಒತ್ತಡ ನಿರ್ವಹಣೆ ತಂತ್ರಗಳನ್ನು ಮತ್ತು ತಂಡ ನಿರ್ಮಾಣ ಕೌಶಲ್ಯಗಳನ್ನು ಕಲಿಯುತ್ತಾರೆ. 7. ರಷ್ಯನ್ ಭಾಷಾ ತರಬೇತಿ. ಅನೇಕ ಬಾಹ್ಯಾಕಾಶ ಕಾರ್ಯಾಚರಣೆಗಳು ರಷ್ಯಾದ ಗಗನಯಾತ್ರಿಗಳೊಂದಿಗೆ ಕೆಲಸ ಮಾಡುವುದು ಮತ್ತು ರಷ್ಯಾದ ಬಾಹ್ಯಾಕಾಶ ನೌಕೆಯನ್ನು ಬಳಸುವುದನ್ನು ಒಳಗೊಂಡಿರುತ್ತದೆ. ಆದ್ದರಿಂದ ಗಗನಯಾತ್ರಿಗಳು ಮೂಲಭೂತ ರಷ್ಯನ್ ಭಾಷೆಯ ಕೌಶಲ್ಯಗಳನ್ನು ಕಲಿಯುತ್ತಾರೆ. 8. ರೋಬೋಟಿಕ್ಸ್ ತರಬೇತಿ. ಗಗನಯಾತ್ರಿಗಳು ರೋಬೋಟಿಕ್ ಸಿಸ್ಟಂಗಳ ಬಗ್ಗೆ ಕಲಿಯುತ್ತಾರೆ ಮತ್ತು ರೋಬೋಟಿಕ್ ಶಸ್ತ್ರಾಸ್ತ್ರಗಳು ಮತ್ತು ಇತರ ಉಪಕರಣಗಳನ್ನು ನಿರ್ವಹಿಸುವುದನ್ನು ಅಭ್ಯಾಸ ಮಾಡುತ್ತಾರೆ. 9. ವೈಜ್ಞಾನಿಕ ಮತ್ತು ತಾಂತ್ರಿಕ ತರಬೇತಿ. ಗಗನಯಾತ್ರಿಗಳು ಅವರು ಬಾಹ್ಯಾಕಾಶ ನಿಲ್ದಾಣದಲ್ಲಿ ಕೆಲಸ ಮಾಡುವ ವೈಜ್ಞಾನಿಕ ಪ್ರಯೋಗಗಳು ಮತ್ತು ಸಲಕರಣೆಗಳ ಬಗ್ಗೆ ಕಲಿಯುತ್ತಾರೆ. ಅವರು ಪ್ರೊಪಲ್ಷನ್ ಸಿಸ್ಟಮ್ಸ್ ಮತ್ತು ಲೈಫ್ ಸಪೋರ್ಟ್ ಸಿಸ್ಟಮ್ಸ್ ಸೇರಿದಂತೆ ಬಾಹ್ಯಾಕಾಶ ಪರಿಶೋಧನೆಯ ತಾಂತ್ರಿಕ ಅಂಶಗಳನ್ನು ಅಧ್ಯಯನ ಮಾಡುತ್ತಾರೆ. 10. ಮಿಷನ್ ತರಬೇತಿ. ಗಗನಯಾತ್ರಿಗಳು ನಿರ್ದಿಷ್ಟ ಮಿಷನ್ ಉದ್ದೇಶಗಳು, ಟೈಮ್ಲೈನ್ ಮತ್ತು ಕಾರ್ಯವಿಧಾನಗಳ ಬಗ್ಗೆ ಕಲಿಯುತ್ತಾರೆ. ಅವರು ಸಿಮ್ಯುಲೇಷನ್ಗಳು ಮತ್ತು ತರಬೇತಿ ಅವಧಿಗಳಲ್ಲಿ ಮಿಷನ್ ಅನ್ನು ಅಭ್ಯಾಸ ಮಾಡುತ್ತಾರೆ. ಈ ತರಬೇತಿ ಪ್ರಕ್ರಿಯೆಯು 2 ವರ್ಷಗಳವರೆಗೆ ಇರುತ್ತದೆ ಮತ್ತು ಗಗನಯಾತ್ರಿಗಳು ಬಾಹ್ಯಾಕಾಶ ಪ್ರಯಾಣಕ್ಕೆ ಸಿದ್ಧರಾಗಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳಲು ನಿಯಮಿತ ಮೌಲ್ಯಮಾಪನಗಳನ್ನು ರವಾನಿಸಬೇಕು. ಬಾಹ್ಯಾಕಾಶ ಹಾರಾಟವು ಭೂಮಿಯ ವಾತಾವರಣವನ್ನು ಮೀರಿ ಬಾಹ್ಯಾಕಾಶದ ಮೂಲಕ ಪ್ರಯಾಣಿಸುವ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ. ಬಾಹ್ಯಾಕಾಶ ಯಾನದ ಕೆಲವು ಪ್ರಮುಖ ಅಂಶಗಳು ಇಲ್ಲಿವೆ. 1. ಬಾಹ್ಯಾಕಾಶ ಹಾರಾಟದ ವಿಧಗಳು. ಮಾನವ ಸಹಿತ ಬಾಹ್ಯಾಕಾಶ ಯಾನ. ಗಗನಯಾತ್ರಿಗಳೊಂದಿಗೆ ಸಿಬ್ಬಂದಿ ಕಾರ್ಯಾಚರಣೆಗಳು. ಮಾನವರಹಿತ ಅಂತರಿಕ್ಷಯಾನ. ಮಾನವ ಉಪಸ್ಥಿತಿಯಿಲ್ಲದ ಸ್ವಾಯತ್ತ ಬಾಹ್ಯಾಕಾಶ ನೌಕೆ. ಸಬಾರ್ಬಿಟಲ್ ಬಾಹ್ಯಾಕಾಶ ಹಾರಾಟ ಸಂಕ್ಷಿಪ್ತವಾಗಿ ಬಾಹ್ಯಾಕಾಶಕ್ಕೆ ಪ್ರವೇಶಿಸುತ್ತದೆ, ಆದರೆ ಭೂಮಿಯ ಸುತ್ತ ಸುತ್ತುವುದಿಲ್ಲ. ಕಕ್ಷೀಯ ಅಂತರಿಕ್ಷಯಾನ ಭೂಮಿ ಅಥವಾ ಇತರ ಆಕಾಶಕಾಯಗಳ ಸುತ್ತ ಸ್ಥಿರ ಕಕ್ಷೆಯನ್ನು ಪ್ರವೇಶಿಸುತ್ತದೆ. 2. ಬಾಹ್ಯಾಕಾಶ ಹಾರಾಟದ ಹಂತಗಳು. ಉಡಾವಣೆ, ಭೂಮಿಯ ಮೇಲ್ಮೈಯಿಂದ ಬ್ಲಾಸ್ಟ್ ಆಫ್. ಆರೋಹಣ, ಕಕ್ಷೆಯನ್ನು ತಲುಪುವುದು ಅಥವಾ ಭೂಮಿಯ ಗುರುತ್ವಾಕರ್ಷಣೆಯಿಂದ ತಪ್ಪಿಸಿಕೊಳ್ಳುವುದು. ಕ್ರೂಸ್, ಬಾಹ್ಯಾಕಾಶದ ಮೂಲಕ ಪ್ರಯಾಣ, ಸಾಮಾನ್ಯವಾಗಿ ಕನಿಷ್ಠ ಪ್ರೊಪಲ್ಷನ್. ಅವರೋಹಣ, ಭೂಮಿಯ ವಾತಾವರಣವನ್ನು ಪುನಃ ಪ್ರವೇಶಿಸುವುದು. ಲ್ಯಾಂಡಿಂಗ್, ಗ್ರಹಗಳ ಮೇಲ್ಮೈಯಲ್ಲಿ ಟಚ್ಡೌನ್ ಅಥವಾ ಸಾಗರದಲ್ಲಿ ಸ್ಪ್ಲಾಶ್ ಡೌನ್. 3. ಬಾಹ್ಯಾಕಾಶ ನೌಕೆ ಘಟಕಗಳು. ಪೇಲೋಡ್, ವೈಜ್ಞಾನಿಕ ಉಪಕರಣಗಳು, ಪ್ರಯೋಗಗಳು ಅಥವಾ ಸರಕು. ಪ್ರೊಪಲ್ಷನ್, ಇಂಜಿನ್ಗಳು, ಇಂಧನ ಮತ್ತು ಕುಶಲ ಮತ್ತು ಪ್ರೊಪಲ್ಷನ್ ವ್ಯವಸ್ಥೆಗಳು. ಜೀವನ ಬೆಂಬಲ, ಗಾಳಿ, ನೀರು, ಆಹಾರ ಮತ್ತು ತ್ಯಾಜ್ಯ ನಿರ್ವಹಣೆಗಾಗಿ ವ್ಯವಸ್ಥೆಗಳು.
ಸಂವಹನ, ಡೇಟಾವನ್ನು ರವಾನಿಸುವ ಮತ್ತು ಸ್ವೀಕರಿಸುವ ಸಾಧನ. 4. ಬಾಹ್ಯಾಕಾಶ ಹಾರಾಟದ ಸವಾಲುಗಳು. ವಿಕಿರಣ ಮಾನ್ಯತೆ, ಶೂನ್ಯ ಗುರುತ್ವಾಕರ್ಷಣೆಯ ಪರಿಸರಗಳು, ವಿಪರೀತ ತಾಪಮಾನ, ಪ್ರತ್ಯೇಕತೆ ಮತ್ತು ಬಂಧನ, ಸಂಚರಣೆ ಮತ್ತು ಸಂವಹನ ತೊಂದರೆಗಳು. 5. ಬಾಹ್ಯಾಕಾಶ ಯಾನ ಅಪ್ಲಿಕೇಶನ್ಗಳು. ವೈಜ್ಞಾನಿಕ ಸಂಶೋಧನೆ, ಉದಾ. ಖಗೋಳಶಾಸ್ತ್ರ, ಗ್ರಹ ವಿಜ್ಞಾನ, ಅನ್ವೇಷಣೆ, ಉದಾ. ಚಂದ್ರನ ಇಳಿಯುವಿಕೆ, ಮಂಗಳ ಕಾರ್ಯಾಚರಣೆಗಳು, ಉಪಗ್ರಹ ತಂತ್ರಜ್ಞಾನ, ಉದಾ. GPS. ದೂರ ಸಂಪರ್ಕ, ಬಾಹ್ಯಾಕಾಶ ಪ್ರವಾಸೋದ್ಯಮ, ಅಂತರರಾಷ್ಟ್ರೀಯ ಸಹಕಾರ ಮತ್ತು ರಾಜತಾಂತ್ರಿಕತೆ. ಬಾಹ್ಯಾಕಾಶ ಯಾನವು ಮಾನವನ ಚತುರತೆಯ ಅಸಾಧಾರಣ ಸಾಧನೆಯಾಗಿದ್ದು, ಪರಿಶೋಧನೆ ಮತ್ತು ಅನ್ವೇಷಣೆಯ ಗಡಿಗಳನ್ನು ತಳ್ಳುತ್ತದೆ. ಗಗನಯಾತ್ರಿಗಳಿಗೆ ದೈನಂದಿನ ಜೀವನದ ಬಗ್ಗೆ ಹೆಚ್ಚು ವಿವರವಾದ ವಿವರಣೆಯನ್ನು ನಾನು ನೀಡುತ್ತೇನೆ. ನಕ್ಷತ್ರ ಚಿಹ್ನೆ ಮಲಗುವುದು. ನಕ್ಷತ್ರ ಚಿಹ್ನೆ, ಗಗನಯಾತ್ರಿಗಳು ಸಣ್ಣ ಖಾಸಗಿ ಕ್ಯಾಬಿನ್ಗಳಲ್ಲಿ ನಿದ್ರಿಸುತ್ತಾರೆ. ಇದನ್ನು ಸ್ಲೀಪ್ ಸ್ಟೇಷನ್ಗಳು ಎಂದು ಕರೆಯಲಾಗುತ್ತದೆ. ಇವುಗಳು ತೇಲುವುದನ್ನು ತಡೆಯಲು ಗೋಡೆಗೆ ಜೋಡಿಸಲ್ಪಟ್ಟಿರುತ್ತವೆ. ಅವರು ತಮ್ಮನ್ನು ಸುರಕ್ಷಿತವಾಗಿರಿಸಲು ಗೋಡೆಗೆ ಜೋಡಿಸಲಾದ ಮಲಗುವ ಚೀಲವನ್ನು ಬಳಸುತ್ತಾರೆ. ನ 90 ನಿಮಿಷಗಳ ಕಕ್ಷೆಯ ಹೊರತಾಗಿಯೂ ಭೂಮಿಯ ಮೇಲಿನ 24 ಗಂಟೆಗಳ ದಿನಕ್ಕೆ ಹೊಂದಿಕೆಯಾಗುವಂತೆ ನಿದ್ರೆಯ ವೇಳಾಪಟ್ಟಿಯನ್ನು ಸರಿಹೊಂದಿಸಲಾಗುತ್ತದೆ. ನಕ್ಷತ್ರ ಚಿಹ್ನೆ ವ್ಯಾಯಾಮ. ನಕ್ಷತ್ರ ಚಿಹ್ನೆ ಮೈಕ್ರೋಗ್ರಾವಿಟಿಯಲ್ಲಿ ಸ್ನಾಯು ಮತ್ತು ಮೂಳೆ ದ್ರವ್ಯರಾಶಿಯನ್ನು ಕಾಪಾಡಿಕೊಳ್ಳಲು ಗಗನಯಾತ್ರಿಗಳು ಪ್ರತಿದಿನ ಕನಿಷ್ಠ 2 ಗಂಟೆಗಳ ಕಾಲ ವ್ಯಾಯಾಮ ಮಾಡುತ್ತಾರೆ. ಅವರು ತೂಕ ಎತ್ತುವಿಕೆಯನ್ನು ಅನುಕರಿಸುವ ಆರ್ಐಡ್ ಅಡ್ವಾನ್ಸ್ಡ್ ರೆಸಿಸ್ಟಿವ್ ಎಕ್ಸರ್ಸೈಸ್ ಎಕ್ವಿಪ್ಮೆಂಟ್ ಯಂತ್ರದಂತಹ ವಿಶೇಷ ಸಾಧನಗಳನ್ನು ಬಳಸುತ್ತಾರೆ. ಅವರು ಟ್ರೆಡ್ಮಿಲ್ನಲ್ಲಿ ಓಡುವುದು ಅಥವಾ ಸ್ಥಿರ ಬೈಕ್ನಲ್ಲಿ ಸೈಕ್ಲಿಂಗ್ನಂತಹ ಕಾರ್ಡಿಯೋ ವ್ಯಾಯಾಮಗಳನ್ನು ಸಹ ಮಾಡುತ್ತಾರೆ. ನಕ್ಷತ್ರ ಚಿಹ್ನೆ ನೈರ್ಮಲ್ಯ. ನಕ್ಷತ್ರ ಚಿಹ್ನೆ, ಗಗನಯಾತ್ರಿಗಳು ವೈಯಕ್ತಿಕ ನೈರ್ಮಲ್ಯಕ್ಕಾಗಿ ವಿಶೇಷ ಟವೆಲ್ ಮತ್ತು ಒರೆಸುವ ಬಟ್ಟೆಗಳನ್ನು ಬಳಸುತ್ತಾರೆ, ಏಕೆಂದರೆ ನೀರು ಸೀಮಿತವಾಗಿದೆ. ಅವರು ತಮ್ಮನ್ನು ಸ್ವಚ್ಛಗೊಳಿಸಲು ಬೇಬಿ ವೈಪ್ಸ್ ಶವರ್ ತೆಗೆದುಕೊಳ್ಳುತ್ತಾರೆ. ವಿಶೇಷ ವ್ಯಾಕ್ಯೂಮ್ ಕ್ಲೀನರ್ ಬಳಸಿ ಕೂದಲನ್ನು ತೊಳೆಯಲಾಗುತ್ತದೆ. ನಕ್ಷತ್ರ ಚಿಹ್ನೆ ಆಹಾರ. ನಕ್ಷತ್ರ ಚಿಹ್ನೆ ಊಟವನ್ನು ಮೊದಲೇ ತಯಾರಿಸಲಾಗುತ್ತದೆ. ಫ್ರೀಜ್ ಒಣಗಿಸಿ ಮತ್ತು ಚೀಲಗಳು ಅಥವಾ ಕಂಟೇನರ್ಗಳಲ್ಲಿ ಪ್ಯಾಕ್ ಮಾಡಲಾಗುತ್ತದೆ. ಗಗನಯಾತ್ರಿಗಳು ಆಹಾರ ಮತ್ತು ಪಾನೀಯಗಳನ್ನು ಸೇವಿಸಲು ವಿಶೇಷ ಹುಲ್ಲು ಅಥವಾ ಸ್ಕೂಪ್ ಅನ್ನು ಬಳಸುತ್ತಾರೆ. ಪೌಷ್ಟಿಕಾಂಶದ ಸಮತೋಲನ ಮತ್ತು ವೈವಿಧ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಮೆನುಗಳನ್ನು ಯೋಜಿಸಲಾಗಿದೆ. ನಕ್ಷತ್ರ ಚಿಹ್ನೆ ಕೆಲಸ. ನಕ್ಷತ್ರ ಚಿಹ್ನೆ, ಗಗನಯಾತ್ರಿಗಳು ವೈಜ್ಞಾನಿಕ ಪ್ರಯೋಗಗಳು, ನಿರ್ವಹಣಾ ಕಾರ್ಯಗಳು ಮತ್ತು ಬಾಹ್ಯಾಕಾಶ ನಡಿಗೆಗಳನ್ನು ಇವಿಯೇ ನಿರ್ವಹಿಸುತ್ತಾರೆ. ಅವರು ಜೀವಶಾಸ್ತ್ರ, ಭೌತಶಾಸ್ತ್ರ ಮತ್ತು ಖಗೋಳಶಾಸ್ತ್ರದಂತಹ ವಿವಿಧ ಕ್ಷೇತ್ರಗಳಲ್ಲಿ ಸಂಶೋಧನೆ ನಡೆಸುತ್ತಾರೆ. ಫಿಲ್ಟರ್ಗಳನ್ನು ಶುಚಿಗೊಳಿಸುವುದು ಮತ್ತು ಸಲಕರಣೆಗಳನ್ನು ಬದಲಾಯಿಸುವಂತಹ ವಾಡಿಕೆಯ ನಿರ್ವಹಣಾ ಕಾರ್ಯಗಳನ್ನು ಸಹ ಅವರು ನಿರ್ವಹಿಸುತ್ತಾರೆ. ನಕ್ಷತ್ರ ಚಿಹ್ನೆ ವಿರಾಮ ಸಮಯ. ನಕ್ಷತ್ರ ಚಿಹ್ನೆ, ಗಗನಯಾತ್ರಿಗಳು ಸೀಮಿತ ಉಚಿತ ಸಮಯವನ್ನು ಆನಂದಿಸುತ್ತಾರೆ. ಚಲನಚಿತ್ರಗಳನ್ನು ವೀಕ್ಷಿಸುತ್ತಾರೆ, ಓದುತ್ತಾರೆ ಅಥವಾ ಕಿಟಕಿಯಿಂದ ಹೊರಗೆ ನೋಡುತ್ತಾರೆ. ಅವರು ಬರೆಯುವುದು, ಚಿತ್ರಿಸುವುದು ಅಥವಾ ಸಂಗೀತ ವಾದ್ಯಗಳನ್ನು ನುಡಿಸುವಂತಹ ಹವ್ಯಾಸಗಳಲ್ಲಿ ತೊಡಗಬಹುದು. ನಕ್ಷತ್ರ ಚಿಹ್ನೆ ಸಂವಹನ. ನಕ್ಷತ್ರ ಚಿಹ್ನೆ, ಗಗನಯಾತ್ರಿಗಳು ಮಿಷನ್ ಕಂಟ್ರೋಲ್ನೊಂದಿಗೆ ನಿಯಮಿತ ಸಂಪರ್ಕವನ್ನು ಹೊಂದಿರುತ್ತಾರೆ ಮತ್ತು ವಿಡಿಯೋ ಕರೆಗಳ ಮೂಲಕ ಪ್ರೀತಿಪಾತ್ರರನ್ನು ಹೊಂದಿರುತ್ತಾರೆ. ಅವರು ಇಮೇಲ್ ಮತ್ತು ಫೋನ್ ಸಾಮರ್ಥ್ಯಗಳನ್ನು ಒಳಗೊಂಡಿರುವ ನ ಸಂವಹನ ವ್ಯವಸ್ಥೆಯನ್ನು ಬಳಸುತ್ತಾರೆ. ನಕ್ಷತ್ರ ಚಿಹ್ನೆ ಬಾಹ್ಯಾಕಾಶ ನಡಿಗೆ ತಯಾರಿ. ನಕ್ಷತ್ರ ಚಿಹ್ನೆ, ಗಗನಯಾತ್ರಿಗಳು ಸೂಟ್ ಚೆಕ್ಗಳು ಮತ್ತು ಬ್ರೀಫಿಂಗ್ಗಳನ್ನು ಒಳಗೊಂಡಂತೆ ಬಾಹ್ಯಾಕಾಶ ನಡಿಗೆಗಳಿಗಾಗಿ ಗಂಟೆಗಳ ಕಾಲ ತಯಾರಿ ನಡೆಸುತ್ತಾರೆ. ಅವರು ಕಾರ್ಯವಿಧಾನಗಳನ್ನು ಪರಿಶೀಲಿಸುತ್ತಾರೆ, ಉಪಕರಣಗಳನ್ನು ಪರಿಶೀಲಿಸುತ್ತಾರೆ ಮತ್ತು ವರ್ಚುವಲ್ ರಿಯಾಲಿಟಿ ಕಾರ್ಯಗಳನ್ನು ಅಭ್ಯಾಸ ಮಾಡುತ್ತಾರೆ. ನಕ್ಷತ್ರ ಚಿಹ್ನೆ ತುರ್ತು ತರಬೇತಿ. ನಕ್ಷತ್ರ ಚಿಹ್ನೆ, ಗಗನಯಾತ್ರಿಗಳು ಬೆಂಕಿ, ಖಿನ್ನತೆ ಅಥವಾ ಸಿಸ್ಟಮ್ ವೈಫಲ್ಯಗಳಂತಹ ತುರ್ತು ಪರಿಸ್ಥಿತಿಗಳಿಗೆ ನಿಯಮಿತ ತರಬೇತಿಯನ್ನು ಪಡೆಯುತ್ತಾರೆ. ಅವರು ಅನಿರೀಕ್ಷಿತ ಘಟನೆಗಳಿಗೆ ತಯಾರಿ ಮಾಡಲು ಡ್ರಿಲ್ಗಳು ಮತ್ತು ಸಿಮ್ಯುಲೇಷನ್ಗಳನ್ನು ಅಭ್ಯಾಸ ಮಾಡುತ್ತಾರೆ. ಗಗನಯಾತ್ರಿಯಾಗಿ ಜೀವನವು ನಂಬಲಾಗದಷ್ಟು ಸವಾಲಾಗಿದೆ, ಆದರೆ ನಂಬಲಾಗದಷ್ಟು ಲಾಭದಾಯಕವಾಗಿದೆ. ಅವರು ವಿಶಿಷ್ಟ ಪರಿಸರಕ್ಕೆ ಹೊಂದಿಕೊಳ್ಳಬೇಕು, ನಿರ್ಣಾಯಕ ಕಾರ್ಯಗಳನ್ನು ನಿರ್ವಹಿಸಬೇಕು ಮತ್ತು ಅವರ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳಬೇಕು. ಇದೆಲ್ಲವೂ ಗಗನಯಾತ್ರಿಗಳ ಬಗ್ಗೆ. ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.